ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ RCC ವ್ಲಾಗ್ಸ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರವೀಣ್. ಸೊ ನಾವಿವತ್ತು ನಮ್ಮ ಆಫೀಸ್ನ ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಆಫೀಸ್ಗೆ ಹೆಂಗೆ ಹೋಗಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು. ಸೊ ನಾವಿವಾಗಿರೋದು 8ನೇ ಮೇಲಿಲಿ. ಸೊ ಇಲ್ಲಿಂದ ಲೆಫ್ಟ್ ಹೋದರೆ ಯಶವಂತಪುರಕ್ಕೆ ಹೋಗ್ತೀವಿ, ಇಲ್ಲಿಂದ ರೈಟ್ ಹೋದರೆ ತುಮಕೂರು ರೋಡ್ಗೆ ಹೋಗ್ತೀವಿ. ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋದು ಬಗಲಗುಂಟೆ ಸೈಡು. ಸೊ ಬನ್ನಿ ಹೋಗೋಣ. ಸೊ ಇವಾಗ ನಾವು 8ನೇ ಮೇಲಿಂದ ಬಗಲಗುಂಟೆ ಸೈಡ್ ಸ್ಟ್ರೈಟ್ ಬರ್ತಾಯಿದ್ರೆ ಸಪ್ತಗಿರಿ ಕಾಲೇಜ್ ಬರುತ್ತೆ. ಸಪ್ತಗಿರಿ ಕಾಲೇಜ್ ಆದಮೇಲೆ ನೆಕ್ಸ್ಟ್ ಸಿಗ್ನಲ್ಲು ಇಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ಬರುತ್ತೆ. ಇದೇ ಸಿಗ್ನಲ್ಲು. ಸೊ ಇದೇ ಸಪ್ತಗಿರಿ ಹಾಸ್ಪಿಟಲು, ಸಪ್ತಗಿರಿ ಮೆಡಿಕಲ್ ಕಾಲೇಜು. ಸೊ ಇಲ್ಲಿ ನಾವು ರೈಟ್ ತಗೋಬೇಕು. ಈ ಸಿಗ್ನಲ್ಲು ಈ ಸಪ್ತಗಿರಿ ಹಾಸ್ಪಿಟಲ್ ಆಪೋಸಿಟ್ಟು ನಾವು ರೈಟ್ ತಗೋಬೇಕು. ಇದು ಹಾಸ್ಪಿಟ್ಲು. ಇಲ್ಲಿಂದ ಹಂಗೆ ನಾವು ರೈಟ್ ತಗೋತಾ ಇದ್ದೀವಿ. ಹಂಗೆ ಆರ್ಚ್ ಒಳಗಡೆ ಹೋಗ್ಬಿಟ್ಟು ಸೊ ಇವಾಗ ಆರ್ಚಿಂದ ಒಂದು 200 ಮೀಟರ್ಸು ನಿಮಗೆ ಗಬ್ರು ಸಿಗುತ್ತೆ. ಗಬ್ರು ಪಕ್ಕದಲ್ಲಿ RCC ಇದೆ. ಆ ಕಡೆ ಹೋದರೆ ಅರ್ಬನ್ ಬೈಟ್ಸ್ ಇದೆ. ಅರ್ಬನ್ ಬೈಟ್ ಪಕ್ಕದಲ್ಲಿ RCC ಇರೋದು. ಸೊ ಇದೇ ನಮ್ಮ RCC ಆಫೀಸ್. ಸೊ ನಮ್ಮ ಟೀಮು ನಮಗೋಸ್ಕರ ಮೇಲ್ಗಡೆ ಕಾಯ್ತಾ ಇರ್ತಾರೆ. ಸೊ ನಾನೀಗ ಹೋಗ್ಬಿಟ್ಟು ಅವ್ರಿಗೆ ನಮ್ಮ ಮೈಕು ಮತ್ತು ಕ್ಯಾಮ್ರಾ ಕೊಡ್ತೀನಿ. ಅವರೇ ನಿಮಗೆ ಫುಲ್ ಡೀಟೇಲ್ಡಾಗಿ ನಮ್ಮ ಆಫೀಸ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಬನ್ನಿ ಹೋಗೋಣ. ನಮ್ಮ ಟೀಮವ್ರು ಇಲ್ಲಿದ್ದಾರೆ. ಅವ್ರಿಗೆ ನಾವು ಕ್ಯಾಮ್ರಾನ ಮತ್ತು ಮೈಕ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು RCC ವ್ಲಾಗ್. ನನ್ನ ಹೆಸರು ಸಮೀರಾ. ನನ್ನ ಹೆಸರು ಶಾರಿಕ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಟೀಮ್ ಟೂರ್ನ ನೋಡಿದ್ದೀರಾ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಫೀಸ್ನ ಹೇಗೆ ಸೆಟಪ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಹಾಯ್ ಫ್ರೆಂಡ್ಸ್, ಸೊ ದಿಸ್ ಈಸ್ ಮಸೂದ್. ಸೊ ನಾನು ಬಂದು ಇಲ್ಲಿ ಸೀನಿಯರ್ ಇಂಟೀರಿಯರ್ ಡಿಸೈನರ್ RCC ಕಂಪ್ನಿಯಲ್ಲಿ. ಸೊ ಇವತ್ತು ನಾವು ನಿಮಗೆ ನಮ್ಮ RCC ಕಂಪ್ನಿಯ ಇಂಟೀರಿಯರ್ ಟೂರ್ನ ಒಂದು ಕೊಡೋಕ್ಕೆ ಬರ್ತಾ ಇದ್ದೇವೆ. ಸೊ ಪ್ಲೀಸ್ ಕಮನ್. ಸೊ ಆ್ಯಸ್ ಸೂನ್ ಆಸ್ ಯು ಎಂಟರ್ ನೀವು ನೋಡ್ಬೋದು ಇಲ್ಲಿ ಒಂದು ರಿಸೆಪ್ಷನ್ ಟೇಬಲ್ ಇದೆ. ಸೊ ಈ ರಿಸೆಪ್ಷನ್ ಟೇಬಲ್ ಒಂದು ಮ್ಯಾನ್ಯುಯಲಿ ಡನ್ ಆಗಿದೆ. ಆ್ಯಂಡ್ ಬಿಹೈಂಡ್ ಇಟ್ ಇಫ್ ಯು ಕ್ಯಾನ್ ಸಿ ಇದು ವಾಲ್ ಪ್ಯಾನಲ್ಸು. ಸೊ ಇದು ಬಂದು ಕಂಪ್ಲೀಟ್ಲಿ CNC ಕಟ್ಟಿದೆ. ಆ್ಯಂಡ್ ಇದನ್ನು ಕಾಂಬಿನೇಷನ್ ಆಫ್ ರಾಫ್ಟರ್ಸ್ ವಿತ್ ಲೈಟ್ ಆ್ಯಂಡ್ ವಿತ್ ಗೋಲ್ಡನ್ ಸ್ಟ್ರಿಪ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ ನಾವು. ಸೊ ಈ ಥರ ನಾವು ವಿತಿನ್ ಕಡಿಮೆ ಅಮೌಂಟಲ್ಲೂ ನಾವು ಹೇಗೆ ಮೆಜೆಸ್ಟಿಕ್ಕಾಗಿ ಮಾಡ್ಬೋದು ಅಂತ ನೋಡಿರೋದು. ಆ್ಯಂಡ್ ಇಫ್ ಯು ಕ್ಯಾನ್ ಜಸ್ಟ್ ಪ್ಯಾನ್ ಥ್ರೂ ಹಿಯರ್, ಸೊ ನೀವೊಂದು ಫಾಲ್ ಸೀಲಿಂಗ್ ನೋಡ್ಬೋದು. ಸೊ ಇದು ರೀಸೆಂಟ್ ಕ್ರಿಸ್ಮಸ್ ಇವೆಂಟಿಂದ. ಸೊ ಯು ಕ್ಯಾನ್ ಸಿ ದಿಸ್. ಆ್ಯಂಡ್ ನಿಮಗೆ ಇಲ್ಲಿ ಸೆಂಟ್ರಲ್ಲಿ ಏನು ನಿಮಗೆ ಗೋಲ್ಡನ್ ಶೀಟ್ ಕಾಣಿಸಿದೆ, ದಿಸ್ ಈಸ್ ರಿಪ್ಪಲ್ ಶೀಟ್. ಸೊ ಬೇಸಿಕ್ಲಿ ಲೈಟ್ನ ನಿಮಗೆ ಇದು ರಿಫ್ಲೆಕ್ಟ್ ಮಾಡುತ್ತೆ ಆ್ಯಂಡ್ ಗಿವ್ಸ್ ಯು ಅ ಡಿಫ್ರೆಂಟ್ ಲುಕ್. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಹಿಯರ್. ಆ್ಯಂಡ್ ಇಫ್ ಯು ಕಮ್ ಹಿಯರ್, ಸೊ ಇದು ಬೇಸಿಕ್ಲಿ ನಮ್ಮ RCC ಕಸ್ಟಮರ್ಸ್ಗೆ. ಸೊ ಸಮ್ ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೆ ಲೈಕ್ ಇದೆಲ್ಲ ಡಮ್ಮಿ ಪೀಸಸ್ ಬೇಸಿಕ್ಲಿ. ಸೊ ಏನೇನಿರುತ್ತೆ ಕನ್ಸ್ಟ್ರಕ್ಷನಲ್ಲಿ ಅಂತ ಹೇಳಿಬಿಟ್ಟು ಪ್ರೆಸೆಂಟೇಷನ್ಗೋಸ್ಕರ ನಾವು ಇದು ಮಾಡಿರೋದು. ಹ್ಯಾಂಗಿಂಗ್ ಕ್ಯಾಬಿನೆಟ್ ಅಂತಲೂ ಹೇಳ್ತೀವಿ ನಾವು ಇದಕ್ಕೆ. ಆ್ಯಂಡ್ ಸೇಮ್ ವೇ ಬಾಟಮಲ್ಲಿ ಗ್ಲಾಸ್ ಬಾಕ್ಸಸ್ ಇದೆ. ಸೊ ಇದರಲ್ಲಿ ನಿಮಗೆ ಸ್ಯಾಂಡು, ಗ್ರಾವಲ್ಲು ಎಕ್ಸೆಟ್ರಾ ನೀವು ನೋಡ್ಬೋದು. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ದಿಸ್, ಸೊ ಇದು ನಮಗೆ ಬಂದು ಇಂಟೀರಿಯರ್ಗಂತಲೇ ಬಂದವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಕ್ಕೋಸ್ಕರ ಲೈಕ್ ಏನೇನು ಕೊಡಬಹುದು ನಿಮ್ಮ ಕಿಚನ್ನಲ್ಲಿರ್ಬೋದು, ಬ್ರೇಕ್ಫಾಸ್ಟ್ ಕೌಂಟರ್ ಇರ್ಬೋದು, ಐಲ್ಯಾಂಡ್ ಕೌಂಟರ್ ಇರ್ಬೋದು, ಕ್ರಾಕ್ರಿ ಇರ್ಬೋದು. ಸೊ ಇಲ್ಲೆಲ್ಲ ಏನೇನು ಕೊಡ್ಬೋದು ಅಂತ ಇದೆ. ಸೊ ಇಫ್ ಯು ಕ್ಯಾನ್ ಜಸ್ಟ್ ಕಮ್ ಹಿಯರ್. ಆ್ಯಂಡ್ ಇದು ಬಂದು ನಿಮ್ಗೆ ಅಕ್ರಿಲಿಕ್ ಫಿನಿಷಲ್ಲಿ ರೆಡಿಯಾಗಿದೆ ವಿತ್ 16 mm ಪ್ಲೈ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಆ್ಯಂಡ್ ಇನ್ಸೈಡ್ ಬಂದು ಇಲ್ಲಿ ನಾವು ವುಡನ್ ಇಂಟೀರಿಯರ್ ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. And we have different concepts over here. So we have different kind of tandem boxes. So with thali, ಸೊ ನಾವು ವೈಡ್ ವೆರೈಟಿ ರೇಂಜಸ್ ಆಫ್ ಹಾರ್ಡ್ವೇರ್ಸ್ನ ಯೂಸ್ ಮಾಡ್ತೀವಿ. ಎಪ್ಕೋಯಿಂದ ಹಿಡಿದು ಹೆಟ್ಟಿಚ್, ಹ್ಯಾಫ್ಲೆ, ಎವ್ರಿಥಿಂಗ್ ಯೂಸ್ ಮಾಡ್ತೀವಿ ನಾವು. ಆ್ಯಂಡ್
ಆಪೋಸಿಟ್ ಸೈಡು ಸೇಮ್ ಇದೆ. ಆ್ಯಂಡ್ ಇಫ್ ಯು ಕ್ಯಾನ್ ಜಸ್ಟ್ ಕಮ್ ಹಿಯರ್. ಸೊ ಇಲ್ಲೂ ಸಹ ಟ್ಯಾಂಡಮ್ಸ್ ಇದೆ. ಸೊ ಟ್ಯಾಂಡಮ್ ಒಳಗಡೆನೂ ಏನೇನು ಹಾಕಬಹುದು ಅಂತ ಒಂದು ಜಸ್ಟ್ ಸ್ಯಾಂಪಲ್, ಇಫ್ ಐ ವಾಂಟ್ ಟು ಶೋ ಯು ಎ ಸ್ಯಾಂಪಲ್. ಸೊ ದಿಸ್ ಈಸ್ ಅ ಥಾಲಿ ಯೂನಿಟ್. ಸೊ ಬೇಸಿಕ್ಲಿ ಇದನ್ನು ಪ್ಲೇಟ್ಸ್ ಹಾಕ್ಬೋದು. ಸೊ ಕೆಲವೊಂದು ಕಡೆ ನಾವು ಸಿಂಗಲ್ ಪ್ಲೇಟ್ಸ್ ಹಾಕಿದಾಗ ಜಸ್ಟ್ ಒಂದು ಸಿಂಗಲ್ ಪ್ಲೇಸ್ ಮಾಡ್ತೀವಿ ಈ ಥರ. ಆ್ಯಂಡ್ ಇಫ್ ಯು ಹ್ಯಾವ್ ಮಲ್ಟಿಪರ್ಪಸ್ ಇದೆ ಅಂತಂದರೆ, ಸೊ ಇದು 2 ಫೀಟ್ ಇದೆ. ಸೊ ಇದನ್ನು ನಾವು 3 ಫೀಟ್ ಮಾಡ್ಕೊತೀವಿ. ಆ್ಯಂಡ್ ಡಬಲ್ ಥಾಲಿಸ್ನ ಇಟ್ಕೋಬೋದು ನಾವು. ಸೊ ಯಾ, ಸೊ ನೆಕ್ಸ್ಟ್ ಆ್ಯಸ್ ಯು ಕ್ಯಾನ್ ಸಿ ಲೈಟ್ ಸಹ ಸ್ಪೇಷಿಯಸ್ ಆಗಿ ಯೂಸ್ ಮಾಡಿದ್ದೀವಿ ನಾವು. ಸೊ ಎವ್ರಿಥಿಂಗ್ ಫ್ರಮ್ A to Z ಇಂಟೀರಿಯರ್ ಪ್ಲ್ಯಾನ್ ಮಾಡಿರೋದು. ಲೈಟ್ಸ್ ಹಿಂಗೆ ಬರಬೇಕು, ಲೈಟ್ಸ್ ಇದೇ ರೀತಿ ಹೊಡಿಬೇಕು ಅಂತೆಲ್ಲ ಪ್ಲ್ಯಾನ್ ಆಗಿರೋದು. ಆ್ಯಂಡ್ ವೇರ್ ಎವರ್ ದೇರ್ ಈಸ್ ಕಾಲಮ್ಸ್, ಮೇನ್ ನಮಗೆ ಇದೇ ಪ್ರಾಬ್ಲಮ್ ಬರೋದು ಯೂಶ್ವಲಿ ಒಂದು ಆಫೀಸ್ ಸ್ಪೇಸಲ್ಲಿ ಕಾಲಮ್ಸ್ ಇರುತ್ತೆ. ಸೊ ಹೌ ಟು ಡೆಕೋರೇಟ್ ಎ ಕಾಲಮ್ ಆರ್ ಹೌ ಟು ಮೇಕ್ ಇಟ್ ಬ್ರೈಟ್ ಅಂತ. ಸೊ ನಾವು ಯೂಸಿಂಗ್ ನಮಗೆ ಆರ್ಟಿಫಿಷಿಯಲ್ ಗಾರ್ಡನ್ ನಾವು ಈ ಥರ ಹೈಲೈಟ್ ಮಾಡಿದ್ದೀವಿ. ಆ್ಯಂಡ್ ಇಫ್ ಯು ಕ್ಯಾನ್ ಝೂಮ್ ಹಿಯರ್, ಸೊ ಫಾಲ್ ಸೀಲಿಂಗ್ಸ್. ಸೊ ನಮಗೆ ಬೇಸಿಕ್ಲಿ ಇಫ್ ಯು ಸ್ಟಾರ್ಟ್ ಫ್ರಮ್ ಹಿಯರ್, ಸೊ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಫಾಲ್ ಸೀಲಿಂಗ್ಸ್. ಆ್ಯಂಡ್ ಸೊ ಇಲ್ಲಿ ನಮಗೆ ಕ್ಯಾಬಿನ್ಸ್ ಇದೆ, ಫೌಂಡೇಶನ್ ರೂಮ್ಸ್ ಅಂತ ಇದೆ, ಪಿಲ್ಲರ್ ರೂಮ್ಸ್ ಅಂತ ಇದೆ. ಆ್ಯಂಡ್ ಎವ್ರಿ ರೂಮ್ಗೆ ಡಿಫ್ರೆಂಟ್ ಆಗಿ ಫಾಲ್ ಸೀಲಿಂಗ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಇಫ್ ಯು ಕಮ್ ಹಿಯರ್, ಸೊ ನೀವು ಈ ಕಡೆ ನೋಡ್ಬೋದು. ಸೊ ಸದ್ಯಕ್ಕೆ ಮೀಟಿಂಗ್ ನಡೀತಿದೆ. ಸೊ ಇಫ್ ಯು ಕ್ಯಾನ್ ಸಿ ಇದಲ್ಲಿ ಒಳಗಡೆ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಸೊ ಆ ನೇಮ್ಸ್ ಒಂದು ಆಲ್ಫಾ ಬೀಟಾ ಅಂತ ರಾಫ್ಟರ್ಸು. ಸೊ ಯೂಸಿಂಗ್ ಕಾಂಬಿನೇಷನ್ ಆಫ್ ಬೋತ್ ನಾವು ರಾಫ್ಟರ್ಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಜಸ್ಟ್ ಒಂದು ಸ್ಮಾಲ್ ಸ್ಪೇಸ್ ಇದೆ ಅಂತ ಹೇಳಿಬಿಟ್ಟು ಜಸ್ಟ್ ವಾಲ್ಪೇಪರ್ ಹಾಕಿ ಬಿಟ್ಬಿಡೋದು, ನಾರ್ಮಲ್ ಕಮರ್ಷಿಯಲ್ ಸ್ಪೇಸಲ್ಲಿ ಹಾಕೋ ಬದಲು, ಸೊ ನಮ್ಮ ಗೈಡೆನ್ಸ್ ಆಫ್ ಹನುಮಂತ್ ಸರಿಂದ ಸೊ ನಾವು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಪ್ರತಿಯೊಂದಕ್ಕೂ ಗ್ರ್ಯಾಂಡ್ ಆಗಿ ಕಾಣಬೇಕು ಆ ಥರ ಮಾಡಿದ್ದೀವಿ. ಗ್ರ್ಯಾಂಡ್ ಯೆಟ್ ಯುನೀಕ್. ಸೊ ಆ್ಯಂಡ್ ದ ಸೇಮ್ ವೇ, ಸೊ ಯೂಶ್ವಲಿ ಏನು ಮಾಡ್ತಾರೆ, ನಿಮಗೆ ಸ್ಟ್ರಿಪ್ ಲೈಟ್ಸ್ ಬಂದು ಸಿಂಪಲ್ಲಾಗಿ ಸ್ಟ್ರೈಟ್ ಲೈನ್ಸ್ನ ಯೂಸ್ ಮಾಡ್ತಾರೆ. ಸೊ ಇನ್ಸ್ಟೆಡ್ ಆಫ್ ದಟ್, ಸೊ ನಾವು ಈ ಥರ ಬೇರೆ ಥರನೂ ಯೂಸ್ ಮಾಡಬಹುದು ಅಂತ ನಾವು ನಿಮಗೆ ಒಂದು ಸ್ಯಾಂಪಲ್ ಥರ ತೋರಿಸಿರೋದು. ಇದು ಸಹ ನಮ್ಮದು ಒಂದು ಕ್ಯಾಬಿನು. ಸೊ ಇಫ್ ಯು ಕ್ಯಾನ್ ಕಮ್ ಹಿಯರ್. ಸೊ ಈ ಟೇಬಲ್ ನಮಗೆ ಏನಿದೆ ಇದು ರೆಡಿ ತೊಗೊಂಡು ಬಂದಿರೋದು. ಬಟ್ ಅಗೇನ್ ಇಫ್ ಯು ಕ್ಯಾನ್ ಸಿ ದ ಪ್ಯಾನಲ್ಸ್ ಆರ್ ದೇರ್ ಯೂಸಿಂಗ್ ರಾಫ್ಟರ್ಸು, ಲ್ಯಾಮಿನೇಟು. ಸೊ ಅದೆಲ್ಲ ಬಂದು ನಿಮಗೆ ಗ್ಲಾಸಿ ಲ್ಯಾಮಿನೇಟ್ ಅವೆಲ್ಲ ಯೂಸ್ ಮಾಡಿದ್ದೇವೆ. ಆ್ಯಂಡ್ ಅದರಲ್ಲಿ ಹೇಗೆ ಇನ್ಕಾರ್ಪೊರೇಟ್ ಮಾಡ್ಬೋದು ಅಂತ. ಸೊ ಇಲ್ಲೂ ಸಹ ಸಿಂಪಲ್ಲಾಗಿ ಒಂದು ಫಾಲ್ ಸೀಲಿಂಗ್ ಇದೆ. ಆ್ಯಂಡ್ ನಾವು ಪ್ರತಿ ಒಂದು ಕ್ಯಾಬಿನ್ಸ್ಗೂ ಆಟಮ್ಬರ್ಗ್ ಫ್ಯಾನ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇವಾಗ ನಾವು ನಮ್ಮದು ಬೋರ್ಡ್ ರೂಮಾಗಿ ಹೋಗ್ತಿದ್ದೀವಿ. ಸೊ ಬೋರ್ಡ್ ರೂಮಲ್ಲಿ ನಿಮಗೆ ಯೂಶ್ವಲಿ ಆಫೀಸ್ ಮೀಟಿಂಗ್ಸ್ ನಡೆಯುತ್ತೆ. ಆ್ಯಂಡ್ ನಿಮಗೆ ಕ್ಲೈಂಟ್ಸ್ ಎಲ್ಲ ಬಂದರೆ ಮೀಟಿಂಗ್ಸ್ ನಡೆಯುತ್ತೆ. ಸೊ ಈ ಪ್ಲೇಸ್ನು ಪ್ಲೆಸೆಂಟ್ ಆಗಿರಬೇಕು ಅಂತ ಹೇಳಿ ತೀರಾ ಗ್ರ್ಯಾಂಡಾಗಿ ಅಥವಾ ಕಣ್ಣಿಗೆ ಹೊಡೆಯೋ ಥರ ಮಾಡಿಲ್ಲ. ಸೊ ಸಿಂಪಲ್ಲಾಗಿ ಒಂದು ರೂಮ್ ಮಾಡಿದ್ದೀವಿ. ಸಿಂಪಲ್ಲಾಗಿ ಒಂದು ರೂಮ್ ಮಾಡಿಬಿಟ್ಟು ಯೂಶ್ವಲಿ ನಮ್ಮ ಆಫೀಸ್ ಮೀಟಿಂಗ್ಸ್ ಎಲ್ಲ ಇಲ್ಲಿ ನಡೆಯುತ್ತೆ. ಸೊ ಲೆಟ್ಸ್ ಕಮ್ ಇನ್ ಹಿಯರ್. ಸೊ ದಿಸ್ ಈಸ್ ದ ಪ್ಲೇಸ್ ವೇರ್ ಎವ್ರಿಥಿಂಗ್ ಹ್ಯಾಪನ್ಸ್. ಸೊ ಇದು ಬಂದು ನಮಗೆ ಡಿಸೈನಿಂಗ್ ಏರಿಯಾ. ಸೊ ಅಥವಾ ಲೈಕ್ ಯು ಕ್ಯಾನ್ ಸೇ ಎವ್ರಿ ಡಿಸೈನ್ ಹ್ಯಾಪನ್ಸ್. ಸೊ ಇಲ್ಲಿಗೂ ಬಂದು, ಸೊ ಇದೇ ನಮ್ಮ ಇಂಟೀರಿಯರ್ ಟೀಮು. ಸೊ ನಮ್ಮ ಇಂಟೀರಿಯರ್ ಟೀಮ್ ನಾವು ಇಲ್ಲೇ ಕೂತಿರ್ತೇವೆ. ಆ್ಯಂಡ್ ಇಫ್ ಯು ಕ್ಯಾನ್ ಕಮ್ ಹಿಯರ್, ಸೊ ಇದೆಲ್ಲ ನಿಮಗೆ ಬಂದು ಫ್ಯಾಕ್ಟ್ರಿ ಫಿನಿಶು. ಸೊ ಸೇಮ್ ಆ್ಯಸ್ ಐ ಸೆಡ್ ಬಿಫೋರ್, 16 mm ಪ್ಲೈ ಯೂಸ್ ಮಾಡಿದ್ದೀವಿ. ಫ್ರಂಟ್ ಆ್ಯಂಡ್ ಬ್ಯಾಕು 1 mm ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಜಸ್ಟ್ ಫಾರ್ ಸೇಕ್ ಆಫ್ ಐಸ್ಥೆಟಿಕ್ಸ್ ಇಲ್ಲಿ ಚಿಕ್ಕದಾಗಿ ಒಂದು ಬಾಕ್ಸಸ್ ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ದಿಸ್ ಇಸ್ ಪ್ರಿಯಾಂಕಾ. ನಾನು ಇಂಟೀರಿಯರ್ ಡಿಸೈನರ್ RCCಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಈಗ 2nd ಫ್ಲೋರ್ ಆಯಿತು, ನಮ್ಮದು 3rd ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಿ ಅಕೌಂಟ್ಸ್ ಮತ್ತು ಮಾರ್ಕೆಟಿಂಗ್ ಟೀಮ್ ಇದ್ದಾರೆ, ಬನ್ನಿ. ಸೊ ಇಲ್ಲಿ ವರ್ಕ್ ಸ್ಪೇಸಲ್ಲಿ ಅಕೌಂಟ್ಸ್ ಮತ್ತು ಮಾರ್ಕೆಟಿಂಗ್ ಟೀಮ್ ಅವರು ವರ್ಕ್ ಮಾಡ್ತಾರೆ. ಸೊ ಕೆಳಗಡೆ ಫ್ಲೋರಲ್ಲಿ ಯಾವ ಥರ ನಾವು ಸ್ಟೋರೇಜ್ಗಂತ ಕೊಟ್ಟಿದ್ವಿ ಇಂಟೀರಿಯರ್ಸಲ್ಲಿ, ಸೇಮ್ ಅದೇ ಥರ ಕೊಟ್ಟಿರ್ತೀವಿ. ಸೇಮ್ ಲ್ಯಾಮಿನೇಟ್ಸ್ ಅಂಡೆಲ್ಲ ಯೂಸ್ ಮಾಡಿದ್ದೀವಿ. ಸೊ ಕೆಳಗಡೆ ಕಾಲಮ್ಸ್ ಯಾವ ರೀತಿ ಕವರ್ ಮಾಡಿದ್ವಿ ಆರ್ಟಿಫಿಷಿಯಲ್ ಪ್ಲಾಂಟಿಂಗ್ಸಲ್ಲಿ, ಸೊ ಅದೇ ರೀತಿ ಇಲ್ಲೂ ಕವರಿಂಗ್ ಮಾಡಿದ್ದಾವೆ. ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಬನ್ನಿ. ಸೊ ಇದು ವರ್ಕ್ ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ಹೆವಿ ಡಿಸೈನ್ ಏನು ಹೋಗಿಲ್ಲ, ಲೈಕ್ ಲೈಟ್ ಫಾಲ್ ಸೀಲಿಂಗ್ ಮಾತ್ರ ಮಾಡಿದ್ದೀವಿ. ನೆಕ್ಸ್ಟ್ ಇದು ಬಂದು AI ಟೀಮ್. ಇಲ್ಲೂ ನಾವು ಲೈಟ್ ಫಾಲ್ ಸೀಲಿಂಗ್ ಹೋಗಿದ್ದೀವಿ, ಹೆವಿ ಡಿಸೈನ್ಸ್ ಏನೂ ಮಾಡಿಲ್ಲ ಇಲ್ಲೂ. ಸೊ ಇದು ನಮ್ಮ MD ಬಾಸ್ ಕ್ಯಾಬಿನ್, ಬನ್ನಿ ನೋಡೋಣ. ಇದು ನಮ್ಮ ಬಾಸ್ ಕ್ಯಾಬಿನ್. ನಾವು ತುಂಬ ಲಕ್ಸುರಿಯಸ್ ಆಗಿ ನಮ್ಮ ಬಾಸ್ ಕ್ಯಾಬಿನ್ನ ಡಿಸೈನ್ ಮಾಡಿದ್ದೀವಿ. ಸೊ ಇದು ನಮ್ಮ ಬಾಸ್ ವರ್ಕ್ ಸ್ಪೇಸ್ ಆಗಿರುತ್ತೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಬ್ಯಾಕ್ ಪ್ಯಾನಲಿಂಗ್ ಮಾಡಿಸ್ತಿದ್ದೀವಿ.
ಇಲ್ಲಿ ನಾವು PVC ಲ್ಯಾಮಿನೇಟ್ಸ್ನ ಯೂಸ್ ಮಾಡಿದ್ದೀವಿ ಆ್ಯಂಡ್ ಈ ಥರ ರಾಫ್ಟರ್ಸ್ನ ಕೂಡ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಎಲ್ಲ ಕಡೆ ಸ್ಟ್ರೇಟ್ ಫಿನಿಶಿಂಗ್ ಕೊಟ್ಟರೆ ನಿಮಗೆ ಅಷ್ಟೊಂದು ಅಟ್ರಾಕ್ಟಿವ್ನೆಸ್ ಬರೋದಿಲ್ಲ, ಬಟ್ ಈ ಥರ ಕರ್ವ್ ಕೊಡೋದ್ರಿಂದ ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಲುಕ್ ಬರುತ್ತೆ ನಿಮಗೆ. ಸೊ ಈ ಸೈಡ್ ಟೇಬಲಲ್ಲಿ ಸ್ಟೋರೇಜ್ ಪರ್ಪಸ್ಗೆ ಈ ಸೈಡ್ ಟೇಬಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ಫಾಲ್ ಸೀಲಿಂಗ್, ವಿ ಹ್ಯಾವ್ ಕಾನ್ ಲಕ್ಸುರಿಯಸ್ ಫಾರ್ ದ ಫಾಲ್ ಸೀಲಿಂಗ್. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಾವು PVC ರಾಫ್ಟರ್ಸ್ನ ಯೂಸ್ ಮಾಡಿದ್ದೀವಿ ಆ್ಯಸ್ ವೆಲ್ ಆಸ್ ಪ್ರೊಫೈಲ್ ಲೈಟ್ಸ್ನ ಕೊಟ್ಟಿದ್ದೀವಿ ಯು ಶೇಪ್ ಸೀಲಿಂಗಿಗೆ. ಸೊ ದೆನ್ ಲೈಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಟೀರಿಯರ್ಸಲ್ಲಿ. ಸೊ ಇಫ್ ಯು ಕ್ಯಾನ್ ಸಿ ಇನ್ ದಿಸ್ ಕ್ಯಾಬಿನ್ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಬಂದರೆ ನಿಮಗೆ ಫೋಕಸ್ ಲೈಟ್ಸ್ ಥರ ಬರುತ್ತೆ ಆ್ಯಂಡ್ ಇಫ್ ಯು ಸಿ ಹಿಯರ್ ಇಲ್ಲಿ ನಿಮಗೆ ಸೀಲಿಂಗ್ ಲೈಟ್ಸ್ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ನಾವು ಕರ್ವ್ ಶೇಪ್ ಕೊಟ್ಬಿಟ್ಟು ಒಳಗಡೆ ನಾವು ಸ್ಟ್ರಿಪ್ ಲೈಟ್ನ ಪಾಸ್ ಮಾಡಿದ್ದೀವಿ. ಸೊ ಇದು ನಿಮಗೆ ಲಕ್ಸುರಿಯಸ್ ಲುಕ್ ಕೊಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಬಾಸ್ ಕ್ಯಾಬಿನ್. ಸೊ ನೆಕ್ಸ್ಟ್ ನಮ್ಮ ಆಂಫಿಥಿಯೇಟರ್ ಸ್ಪೇಸ್ ಏನಿದೆ ಅದನ್ನು ನೋಡೋಕೆ ಹೋಗ್ತಿದ್ದೀವಿ. ಸೊ ದಿಸ್ ಈಸ್ ಅವರ್ ಆಂಫಿಥಿಯೇಟರ್ ಸ್ಪೇಸ್. ಈ ಸ್ಪೇಸ್ನ ನಾವು ಯೂಶ್ವಲಿ ಮೀಟಿಂಗ್ಸಿಗೋಸ್ಕರ ಯೂಸ್ ಮಾಡ್ತೀವಿ ಆ್ಯಂಡ್ ನಾವು ಲಂಚ್ ಕೂಡ ಇಲ್ಲೇ ಮಾಡ್ತೀವಿ. ಆ್ಯಂಡ್ ನಮ್ಮ ಕಂಪ್ನಿದು ಏನಾದರೂ ಸ್ಪೆಷಲ್ ಅಕೇಷನ್ಸ್ ಇತ್ತು ಅಂತಂದರೆ ಸೆಲೆಬ್ರೇಷನ್ಸ್ ಕೂಡ ನಾವು ಇಲ್ಲೇ ಮಾಡ್ತೀವಿ. ಈ ಇದನ್ನ ತುಂಬ ಯುನೀಕಾಗಿ ಡಿಸೈನ್ ಮಾಡಿದ್ದೀವಿ ನಾವು. ಸೊ ನೋಡಿದ್ರಲ್ಲ ಕಂಪ್ಲೀಟ್ ನಮ್ಮ ಆಫೀಸ್ ಟೂರ್ನ. ನನಗಂತೂ ನಮ್ಮ MD ಕ್ಯಾಬಿನ್ ತುಂಬ ಇಷ್ಟ ಆಯಿತು. ನಿಮಗೆ ಯಾವ ಸ್ಪೇಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.